ಅಧ್ಯಕ್ಷರುಗಳೇ, ಗೌರವಿತ ಸದಸ್ಯರುಗಳೇ, ಉಪಾಧ್ಯಕ್ಷರೇ ಮತ್ತು ಮುಖ್ಯ ಅತಿಥಿಗಳೇ, ಎಲ್ಲ ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಸದಸ್ಯರು ಮತ್ತು ಪೋಷಕ ವರ್ಗ ಮತ್ತು ಶಾಲಾ ಮಕ್ಕಳೇ, ಈ ದಿನ ನಮ್ಮ ಶಾಲಾ ಆವರಣದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅಂದರೆ ತಪ್ಪಲಾಗದ್ದು. ಈ ಒಂದು 2018ರಲ್ಲಿ ನಮಗೆ ಗೊತ್ತಿರೋ ಹಾಗೆ ಅಧಿಕೃತವಾಗಿ ಶಾಲಾ ವಾರ್ಷಿಕೋತ್ಸವ ನಡೆದಿತ್ತು. ಈಗ 8 ವರ್ಷಗಳ ನಂತರ ಈ ದಿನ 2025-26 ಸಾಲಿನ ಶಾಲಾ ವಾರ್ಷಿಕೋತ್ಸವ ನಡೀತಾ ಇದೆ. ಈ ಒಂದು ಜೊತೆಗೆ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ 2 ಪಬ್ಲಿಕ್ ಶಾಲೆಗಳು, ಕರ್ನಾಟಕ ಪಬ್ಲಿಕ್ ಶಾಲೆಗಳು ವಿಶೇಷವಾಗಿ ಸರ್ಕಾರದ ಆದೇಶದಂತೆ ಮತ್ತು ಈಗಿನ ಶಾಸಕರಾದ ಡಿ ಜಿ ಶಾಂತನಗೌಡರ ಶಿಫಾರಸಿನಂತೆ ಹಿರೇಚಿಕ್ಕನಹಳ್ಳಿ ಮತ್ತು ಅರಪಟ್ಟೆ ಗ್ರಾಮಕ್ಕೆ ಪಬ್ಲಿಕ್ ಶಾಲೆಗಳು ಮಂಜೂರಾಗಿದ್ದಾವೆ. ಅದಕ್ಕೆ ಕಾರಣ ನಮ್ಮ ಗ್ರಾಮಸ್ಥರ ಸಹಕಾರ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಸದಸ್ಯರು, ಪೋಷಕರ ಸಹಕಾರ ಮತ್ತು ವಿಶೇಷವಾಗಿ ನಾವು ಹಳೆಯ ಇವ್ರನ್ನ ನೆನೆಸ್ಕೊಳ್ಬೇಕು. ಈ ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥ ಅಬ್ಲಿಗೇರಿ ಹನುಮಂತಪ್ಪನವರು ನಮ್ಮೂರಿಗೆ ವಿಶೇಷ ಕಾಳಜಿ, ಅವತ್ತಿನ ಕಾಲದಲ್ಲಿ ಶಾಲೆಗಳನ್ನ, ಪ್ರೌಢಶಾಲೆಯನ್ನು, ಆಸ್ಪತ್ರೆಯನ್ನು ಮತ್ತು ಮನುಷ್ಯರು ಆಸ್ಪತ್ರೆಯನ್ನು ತಂದಿರೋ ಕಾರಣ ಒಳ್ಳೆಯ ಕ್ಯಾಂಪಸ್ ಜೊತೆಗೆ ನಮ್ಮ ಶಾಲೆಗೆ ಏನು ಸಹಾಯ ಅಗತ್ಯವಾಗಿ ಬೇಕಾಗಿತ್ತೋ, ಫೀಲ್ಡ್ ಇರ್ಬೋದು, ಕಟ್ಟಡಗಳಿರ್ಬೋದು, ನಮ್ಮ ಶಾಲೆಯಿಂದ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಮತ್ತು ಹೊರಗಡೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಜನಾಂಗದವರು ಸೇರಿ ಸಹಕಾರ ಮಾಡಿ ಅತ್ಯುತ್ತಮ ರೀತಿಯ ಬಿಲ್ಡಿಂಗ್ ಆಗಲಿಕ್ಕೆ ಸಹಕಾರ ಮಾಡೋದ್ರಿಂದ ಈ ಪಬ್ಲಿಕ್ ಶಾಲೆ ಆಯಿತು ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಈ KPC ಶಾಲೆ ಆಗಲಿಕ್ಕೆ ಸರ್ಕಾರದ ಸೂಚನೆಗಳೇನಿದಾವೆ ಅವೆಲ್ಲ ಪಾಲನೆಗೆ ವಿಶೇಷವಾಗಿ ನಮ್ಮ ಊರಲ್ಲಿ ಫೀಲ್ಡ್ ಇದೆಯಲ್ಲ, ಶಾಲೆ ಮೈದಾನ ತುಂಬ ಚೆನ್ನಾಗಿದೆ. ಇಷ್ಟು ವ್ಯವಸ್ಥಿತವಾದ ಶಾಲಾ ಮೈದಾನಗಳು ನಮ್ಮ ಪ್ರಾಥಮಿಕ ಶಾಲೆಗಿರ್ಬೋದು, ಪ್ರೌಢಶಾಲೆ ಮತ್ತು ಪದವಿ ಪೂರ್ವಕ್ಕೆ ಎಲ್ಲೂ ಸಿಗಬರಿಲ್ಲ. ಅಧಿಕಾರಿಗಳು ತಕ್ಷಣ ಏನಾದ್ರು ಪರಿಶೀಲನೆ ಬಂದ ತಕ್ಷಣ ಈ ಫೀಲ್ಡ್ ನೋಡಿದ ತಕ್ಷಣ, ಈ ಬಿಲ್ಡಿಂಗ್ ಸ್ಟ್ರಕ್ಚರು ಮತ್ತು ಇದನ್ನು ನಮ್ಮ ಊರಿನ ಹೊರಗಿರ್ತಕ್ಕಂಥ ವ್ಯವಸ್ಥೆ ನೋಡಿದ ತಕ್ಷಣ ಅಪ್ರೂವಲ್ ಮಾಡಬೇಕು. ಆ ಥರ ವ್ಯವಸ್ಥೆ ಇದೆ. ನಾನು ನನ್ನ ಮಗಳಿಗೆ, 2ನೇ ಮಗಳು ಪ್ರೈವೇಟ್ ಶಾಲೆಯಲ್ಲಿ ಓದ್ತಾ ಇದ್ದಾಳೆ, ಇಬ್ಬರು. ಅವಳಿಗೆ ತಮಾಷೆ ಮಾಡ್ತಾಯಿದ್ದೆ, ನೋಡಮ್ಮ ಈಗ ಇಂಗ್ಲೀಷ್ ಮೀಡಿಯಮ್ಮು ಇಲ್ಲ ಅನ್ನೋ ಉದ್ದೇಶಕ್ಕೆ ಎಷ್ಟೋ ಜನ ನಾವು ಹೊರಗೆ ಮಕ್ಕಳನ್ನ ಓದಕ್ಕೆ ಕಳಿಸ್ತಾ ಇದ್ವಿ. ಈಗ ಮುಂದಿನ ವರ್ಷದಿಂದ ನಾವು ಕೂಡ ಮನಸ್ಸು ಮಾಡಬೇಕು. ಕರ್ನಾಟಕ ಪಬ್ಲಿಕ್ ಶಾಲೆ 1ರಿಂದ 12ನೇ ಕ್ಲಾಸ್ವರೆಗೂ ಇಂಗ್ಲೀಷ್ ಮೀಡಿಯಮ್ ಇದೆ. ಆ ಇಂಗ್ಲೀಷ್ ಮೀಡಿಯಮ್ ಇದ್ದಾಗ ಒಳ್ಳೆ ಆಡಳಿತ ಇರುತ್ತೆ. ಮಕ್ಕಳು ಒಂದು ಸಲ ಇಲ್ಲಿ ಅಡ್ಮಿಷನ್ ಆದರೆ LKG UKGಗೆ ಅವರ ಪದವಿ ಪೂರ್ವ ಶಿಕ್ಷಣ ಮುಗಿಸ್ಕೊಂಡು ಹೊರ ಹೋಗಲಿಕ್ಕೆ ಏನು ಸಹಕಾರ ಸರ್ಕಾರದಿಂದ ಬರಬೇಕು, ಅನುದಾನ ಇರ್ಬೋದು, ಬಿಲ್ಡಿಂಗ್ಗಳು ಇರ್ಬೋದು ಮತ್ತು ಇಂಗ್ಲೀಷ್ ಮೀಡಿಯಮ್ ಈ ಶಾಲೆಯಲ್ಲಿ ಬಂದಿದೆ. ಅದಕ್ಕೆಲ್ಲ ನಾವು ಸಹಕಾರ ಕೊಡೋಣ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ನಮ್ಮೂರಲ್ಲಿ ಏನೇ ವೈಯಕ್ತಿಕ ಸಮಸ್ಯೆಗಳಿದ್ದರೂ, ವೈಯಕ್ತಿಕ ಜಂಜಾಟಗಳಿದ್ದರೂ ಕೂಡ ಈ ಶಾಲೆ ಅಭಿವೃದ್ಧಿ ವಿಚಾರ ಬಂದಾಗ ಎಲ್ಲರೂ ಕೈ ಜೋಡಿಸ್ತಾರೆ. ನಮ್ಮ HM ಸರ್ನ ಕೇಳಿದೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತಿಳ್ಕೊಂಡಾಗ ಅವರು ಸ್ವಲ್ಪ ರಫ್ ಆ್ಯಂಡ್ ಟಫ್ ಅಡ್ಮಿನಿಸ್ಟ್ರೇಷನಲ್ಲಿ ಇದ್ದಾರೆ, ಅಂಥವ್ರು ಬೇಕು ನಮ್ಮೂರಿಗೆ ಕೂಡ. ಜೊತೆಗೆ ಹಳೆ ಬೇರು ಹೊಸ ಚಿಗುರು ಅನ್ನಾಗೆ ಈ ಶಾಲೆಯಲ್ಲಿ ನಾಗೇಶಪ್ಪ ಸರು, ಸಾಕಮ್ಮ, ಯೋಗೇಶ್ವರಮ್ಮ ಈ ಥರ ಹಳೆ ಟೀಚರು, ಜೊತೆಗೆ ಇತ್ತೀಚೆಗೆ ಬಂದಿರತಕ್ಕಂಥ ನಮ್ಮ ಬಡಿಗೇರ್ ಸಾಹೇಬರು, ಈಗ ನಿರೂಪಣೆ ಮಾಡ್ತಕ್ಕಂಥ ಮೇಡಮ್ಗಳು, ಇವರೆಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಒಳ್ಳೆ ಸ್ಟಾಫ್ ಇದೆ. ಸೊ ಎಲ್ಲರೂ ನಿಮಗೆ ಸೌಲಭ್ಯ ಕೊಡಲಿಕ್ಕೆ ಗ್ರಾಮಸ್ಥರಿದ್ದಾರೆ, ಡೊನೇಷನ್ ಮೂಲಕ ಕಲೆಕ್ಟ್ ಮಾಡಿಕೊಡ್ಲಿಕ್ಕೆ ಪಬ್ಲಿಕ್ ಇದ್ದಾರೆ. ನೀವೆಲ್ಲರೂ ಈ ನಮ್ಮ ಪಬ್ಲಿಕ್ನ ಜೊತೆಗೆ ಮಾಸ್ಟರ್ಗಳನ್ನ ಬಳಸ್ಕೊಂಡು ಒಳ್ಳೆ ರೀತಿಯ ಎಜುಕೇಷನ್ನ ಪಡಿಬೇಕು ಅಂತ ಮಕ್ಕಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ನಮ್ಮ ಗ್ರಾಮ ಅರವಟ್ಟಿಗೆ ಗ್ರಾಮ ಇತಿಹಾಸ ಪುಟದಲ್ಲಿ ಈ ಗ್ರಾಮ ಬರಲಿಕ್ಕೆ ಅರವಟ್ಟಿಗೆಯನ್ನು ಇಟ್ಟಿದ್ರಂತೆ ನಮ್ಮ ಅಜ್ಜಂದಿರು ಹೇಳೋ ಕಾಲದಲ್ಲಿ. ಈ ಥರ ಅರವಟ್ಟಿಗೆಯ ಗ್ರಾಮವಾಗಿರ್ತಕ್ಕಂಥ ಈ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಗೆ ಎಲ್ಲ ಊರಿನ ಮಕ್ಕಳು ಕೂಡ ಸೇರ್ಪಡೆ ಆಗಲಿ, ಆ ಮೂಲಕ ಶಿಕ್ಷಣ ಉತ್ತುಂಗಕ್ಕೆ ಏರಲಿ, ನಮ್ಮ ಮುಂದಿನ ಪ್ರಜೆಗಳು, ಈಗಿನ ಮಕ್ಕಳು ಇನ್ನೂ ರೀತಿಯ ಉತ್ತಮ ಬೆಳವಣಿಗೆ ಆಗಲಿ. ನಿಮಗೆ ಒಳ್ಳೆಯದೊಂದೇ ಮಾತು, ಶಾಲೆ ಶಿಕ್ಷಕರು ಏನು ಹೇಳ್ತಾರೆ ಅದನ್ನು ದಯಮಾಡಿ ಮನೆಯ ವಾತಾವರಣದಲ್ಲಿ ಪಾಲಿಸ್ಕೊಳ್ಳಿ. ಆದಷ್ಟು ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಅಚ್ಚುಕಟ್ಟಾಗಿ ಸ್ವಚ್ಛತೆಯಲ್ಲಿ ಇಟ್ಕೊಳ್ಳಿಕ್ಕೆ ನೀವು ಕಲಿಬೇಕಂತ ಹೇಳ್ತಾ, ವಿಶೇಷವಾಗಿ